ರೀ ಊಟ ಆಗೈತ್ರಿ ಆಗೈತ್ರಿ ನಾಷ್ಟ ಆಗೈತ್ರಿ ನಾಷ್ಟ ಆಗೈತ್ರಿ ಊಟ ನೀವು ಮಾಡ್ಸಿದ್ರಿ ಮತ್ತೆ ಇಲ್ಲಿ ಏನೋ ನಾಷ್ಟ ಊಟ ಆಗಿಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ಬಂದಿರಿ ಲೇಟಾಗಿ ಬಂದಿರಿ ನೋಡೋಣ ನೀವು ಸಮಾಧಾನದಿಂದ ಏನು ಗಡಿಬಿಡಿ ಏನಿಲ್ಲಲ್ಲ ನಿಧಾನಕ್ಕೆ ಮತ್ತೊಂದ್ಸರಿ ಈ ವಿಚಾರಗಳನ್ನ ಮೆಲುಕು ಹಾಕೋಣ ಮತ್ತೊಮ್ಮೆ ಕೇಳ್ತಾ ಹೋದ್ರೆ ಏನಾಗ್ತದೆ ಪ್ರಾಕ್ಟೀಸ್ ಪರ್ಫೆಕ್ಟ್ ಹೆಂಗೆ ಈಗ ಧಾರಾವಾಹಿ ನೋಡಿ ಧಾರಾವಾಹಿ ಪರ್ಫೆಕ್ಟ್ ಆಗಿರ್ತೈತಿ ಹಂಗೆ ಬಾಯ್ಪಟ್ಟು ಧಾರಾವಾಹಿ ಡೈರೆಕ್ಟ್ ಸತ್ಯ ನೆನಪಿರಂಗಿಲ್ಲ ನಿಮ್ಮ ಮಾತ್ರ ಕರೆಕ್ಟ್ ನೆನಪಿರ್ತಾವ ಈ ಒಳ್ಳೆ ವಿಚಾರಗಳನ್ನ ತಿಳಿಸ್ಬೇಕಾ ತಿಳಿಸಿದ್ರೆ ಲಾಭ ಆಗುತ್ತಾ ಲಾಭ ಆಗತ್ರಿ ಪುಣ್ಯ ಬರುತ್ತಾ ಪಾಪ ಬರುತ್ತೆ ಪುಣ್ಯನ ಬರುತ್ತೆ ಕೆಲಸ ಮಾಡಕತ್ತೀನಿ ನೀವು ಬರ್ರಿ ಕೂಡಿ ಮಾಡೋಣ ಅಂತ ಹೇಳಿದ್ರೆ ಒಳ್ಳೇದು ಸರ್ ಅಲ್ವಾ ಹಾಗೆ ಸಾಕಷ್ಟು ಜನ ಹೊಸಬ್ರು ಬಂದಿದ್ರೆ ನಮ್ಮ ಟ್ರೈನಿಂಗ್ ಬಂದವರು ಅಷ್ಟೇ ಇದ್ರಂದ್ರೆ ಇವತ್ತೇನು ಹೇಳೋದು ಬಹಳ ಎಕ್ಸ್ಪ್ಲೇನ್ ಅವಶ್ಯಕತೆ ಇರಲಿಲ್ಲ ಹೊಸಬ್ರು ಬಂದಿರಿದ್ರೆ ಒಂದೇ ಪಾಠನೂ ಚಲೋ ಆಗ್ಬೇಕಲ್ಲ ಒಂದರಿಂದ ಚಲೋ ಆಗ್ಬೇಕಲ್ಲ ಅದಕ್ಕೆ ನೀಟಾಗಿ ಗಿರಿಜಮ್ಮ ಹೇಳಿದ್ರು ಜ್ಯೋತಿ ಮೇಡಮ್ ಅವರು ಬಹಳ ಫಸ್ಟ್ ಕ್ಲಾಸ್ ಹೇಳಿದ್ರು ಬಟ್ ಪ್ರತಿನಿತ್ಯ ಜೂಮ್ ಮೀಟಿಂಗ್ ಅಟೆಂಡ್ ಆಗಿ ಕಳ್ಕೊಳ್ಳೋದೇನ್ರ ಐತೆ ನೀವೇನಾರ ಕಳ್ಕೊಂತೀರಾ ಜೂಮ್ ಮೀಟಿಂಗ್ ಅಟೆಂಡ್ ಆದ್ರೆ ತಿಳ್ಕೊಳ್ತೀರಲ್ಲ ತಿಳ್ಕೊಂಡಾಗ ಇನ್ನೊಬ್ರಿಗೆ ತಿಳಿಸ್ಲಿಕ್ಕೆ ಹೀಗಾಗಿ ನಮ್ಗೆ ಆಸಕ್ತಿ ಕಡಿಮೆ ಮಾಡಿದ್ರೆ ಇದನ್ನ ಮಾಡ್ಬೇಕಾ ಬೇಡ ಅಂತ ಡೌಟ್ನೊಳಗೆ ಇರ್ತೀರಲ್ಲ ಅಲ್ವಾ ಆ ರೀತಿ ಆಗೋದು ಬೇಡ ಫಸ್ಟ್ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ UNCA ಫೌಂಡೇಶನ್ಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಹೌದಾ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೆ ಸುಸ್ವಾಗತ UNCA ಫೌಂಡೇಶನ್ ಅಂದ್ರೆ ಏನು ಅಂದ್ರೆ ಉಜ್ವಲ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್ ಅಂತ ಅದ್ರ ಹೆಸರು ಅಲ್ವಾ ಉಜ್ವಲ ಮೈಥಿಲಿ UNCA ಲಾಂಗ್ ಫಾರ್ಮ್ ಏನ್ರಿ ಬರೀ UNCA ಅಂತ ಹೇಳ್ತೇವಲ್ವಾ ಅಂದ್ರೆ ಲಾಂಗ್ ಫಾರ್ಮ್ ಏನು ಉಜ್ವಲ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್ ಅಂತ ಅದ್ರ ಹೆಸರು ಇದು ಮದರ್ NGO ಅಂತ ಹೇಳ್ತೇವೆ ಅದರಲ್ಲಿ ಒಂದು ವಿಂಗಡಣೆ ಮಾಡಿ ಜೀವನ್ ದಾನ್ ಸಮೃದ್ಧಿ ಯೋಜನೆ ಈ ತರ ಇರುತ್ತೆ ಈ ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ NGOಗಳೊಳಗ ಆರೋಗ್ಯ ಪ್ರತಿಯೊಬ್ಬರ ಆರೋಗ್ಯ ಇದ್ರಲ್ಲ ಮುಂದಿನ ಕೆಲಸ ಮಾಡೋದು ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಉದ್ಯೋಗ ಸಾಲ ಗೃಹ ಪ್ರವೇಶ ಅಂಡ್ ಉಡಾನ್ ಅಂತ ಯೋಜನೆಗಳು ಇದಾವೆ ಏನಿದಾವ ಉಡಾನ್ ಅಂತ ಯೋಜನೆಗಳು 6 ಯೋಜನೆಗಳು ಇದಾವೆ ಅದರಲ್ಲಿ ಒಂದನೇ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ ಜೀವನ್ ದಾನ್ ಫಸ್ಟ್ ಇದನ್ನ ಎಲ್ಲರೂ ಮಾಡ್ಕೋಬೇಕು ಈ ಒಂದು ಜೀವನ್ ದಾನ ID ಮಾಡ್ಕೊಂಡ್ರೆ ನನಗೆ ಲಾಭ ಹೌದಾ ನಾವೇನ 100 ರೂಪಾಯಿ ಕೊಟ್ರೆ ನನಗೇನು ಲಾಭ ಅಂತಾನೆ ಕೇಳ್ತೀವಿ ನಾವು ಎಷ್ಟು 2100 ಅಲ್ಲ 100 ರೂಪಾಯಿ ಕೊಟ್ರೆ 100 ರೂಪಾಯಿ ಕೊಡೋದ್ರಿಂದ ನನಗೆ ಏನ್ ಲಾಭ ಅಂತ ಕೇಳ್ತೀವಿ ನಾವು ಹೌದಾ ಇಲ್ಲ ದಾನ ಕೊಟ್ಟಿರಿ ಅಂತ ತಿಳ್ಕೊಡ್ರಿ ಅಂತ ಹೇಳಿದ್ರೆ ದಾನ ಕೊಟ್ಟಿನಿ ಅಂತ ತಿಳ್ಕೊಡ್ರಿ ಅಂತ ಹೇಳಿದ್ರೆ ಮನ್ಸಿಗೆ ಬ್ಯಾಸರ ಆಗುತ್ತೆ ಕೈಲಿಂದ ಕೊಡ್ಬೇಕಲ್ಲ ನಾವು ಬೆವ್ರು ಸೋರ್ಸು ದುಡ್ದಿರ್ತೀವಿ 100 ರೂಪಾಯಿನ ನನಗೆ ಹಂಗೆ ಪುಕ್ಕಟೆಯಾಗಿ ಕೊಡ್ಬೇಕಂದ್ರೆ ನಿಮ್ಗೆ ತ್ರಾಸ ಆಗ್ತದೆ ಅಲ್ವಾ ಹಾಗೆ ತ್ರಾಸ ಆಗೋದು ಬೇಡ ಬಟ್ ನಿಮ್ಮಲ್ಲಿ ಕೊಡೋ ಗುಣ ಇದೇನ ಅಂತ ನಾನು ತಿಳ್ಕೊಬೇಡ ಈಗ ಯಾವ ತರ ಅಂತ ಹೇಳಿದ್ರೆ ಈಗ ನಮ್ಮ ಮಕ್ಕಳಿದ್ದಾರೆ ನಮ್ಮ ಮಕ್ಕಳಿಗೆ ನಾವು ಬಿಸ್ಕಿಟ್ ಬ್ರೆಡ್ ಹಣ್ಣು ಹಂಪಲ ಎಲ್ಲದೂ ತಂದು ಕೊಟ್ಟಾಗ ಆ ಹುಡುಗನ ಹತ್ರ ಕೈ ಚಾಚಿ ನನಗೊಂದು ಕೊಡಪ್ಪ ಅಂತ ಇದು ಸರಿನಾ ತಪ್ಪ ಇದು ಸರಿ ಸರ್ ನಿನ್ಗೆ ದಾಡಿ ಆಗೈತಿ ನಿನ್ಗೆ ಹೊರಗಡೆ ಇನ್ನೊಂದು ತಗೊಂಬಂದ್ ತಿನ್ನೋದು ಆ ಹುಡುಗನ ಕಸ್ಕೋಬೇಕು ಅನ್ನೋದೈತೇನ ಅಂತೀರಿ ಯಾಕೆ ಕೇಳ್ತೀವ ಹುಡುಗರನ್ನ ಇದನ್ನ ಕೊಡಕ್ ಮನಸ್ಸು ಬರೋದಿಲ್ಲ ಹೌದಾ ಕೊಡೋದನ್ನ ಅವ್ನಿಗೆ ಕಲಿಸ್ಬೇಕು ಆಜು ಬಾಜು ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ತಂದೆ ಯಾರಿಗಾದ್ರೂ ಕೊಟ್ಟು ತಿನ್ನೋದನ್ನ ಕಲೀಲಿ ಅಂತ ನಾವು ಬೇಡ್ತೀವಿ ಹೊರತು ಅವನಿಗೆ ನಾವು 10 ರೂಪಾಯಿ 20 ರೂಪಾಯಿ ಬಿಸ್ಕಿಟ್ ತಂದು ಕೊಟ್ಟಿರ್ತೀವಿ ಅವನ ಹತ್ರ ಕೈ ಚಾಚೋದು ಅಂದ್ರೆ ಇದು ಹಂಗಲ್ಲ ತಿಳ್ಕೊಳ್ಳೋದು ಹೆಂಗಿದೆ ನೋಡಿ ನಾವು ತಿಳ್ಕೊಳ್ಳೋದ್ರ ಮೇಲೆ ಜಗತ್ತಿದೆ ಹೌದಾ ನಾವು ಅಪಾರ್ಥ ತಿಳ್ಕೊಂಡ್ರೆ ಅಪಾರ್ಥ ಆಗ್ತೈತಿ ಅಲ್ವಾ ಸೀದಾ ತಿಳ್ಕೊಂಡ್ರೆ ಯಾವುದೇ ಇರಲಿ ತಾಳ್ಮೆಯಿಂದ ಇರ್ಬೇಕು ಅನ್ನೋದು ಒಂದು ಉದ್ದೇಶ ತಾಳ್ಮೆಯಿಂದ ಇದ್ಕೊಂಡು ಅದೇ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಂತ ಒಂದು ಮಾತಿದೆ ಹಾಗೆ ನಮ್ಮ ಸಂಸ್ಥೆಗೆ ನೀವು ಜೀವನ್ ದಾನ ID ಮಾಡ್ಕೊಡ್ರಿ ಅಂತ ಹೇಳ್ತೀವಿ ಈಗ ಆರೋಗ್ಯದ ಐಡಿಯಾ ಆ ಆರೋಗ್ಯದ ID ನೀವು ಮಾಡ್ಕೋಬೇಕಾದ್ರೆ ಈಗ ಆಸ್ಪತ್ರೆ ಖರ್ಚು ಹೇಗಿದಾವ ಅಂತ ನಿಮ್ಗೆ ಗೊತ್ತಿದೆಯಲ್ಲ ಹೇಗಿದಾವ ಹೋಗಿ ಬಂದ್ರೆ ಇಲ್ಲ ಆಸ್ಪತ್ರೆಗೆ ನೀವು ಬರೀ ಕೇಳಿವ್ರಿ ಹೋಗಿಲ್ರಿ ಹೇಗೆ ಕಟ್ಟಿರಿ ಒಂದು ಮಾತನ್ನ ಹೇಳ್ರಿ ಒಂದ ಮಾತನ್ನ ಹೇಳ್ರಿ ಒಂದು ಸೂಜಿಗೆ 100 ರೂಪಾಯಿ
ಒಂದು ಸೂಜಿ ಮಾಡಿಸ್ಕೊಂಡ್ರೆ 100 ರೂಪಾಯಿ ತಗೋತಾರೆ ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟು ಅಂತ ಗೊತ್ತಾಗಲ್ಲ. ಹಾಂ ಹೌದಾ? ಆದ್ರೆ ಈಗ ನಾನು ನಿಮ್ಮ ಅನುಭವ ಕೇಳ್ತಾ ಇದ್ದೀನಿ. ಎದಾ ಖರ್ಚಿದೆ ಅಂತ ಹೇಳ್ತೀರಿ. ಹೇಗೆ ಅಂದ್ರೆ ಕೆಮ್ಮಿದ್ರೆ 1000 ರೂಪಾಯಿ ಇಡ್ತೀವಿ. ಕೆಮ್ಮಂದ್ರೆ ಬರೀ ಕೆಮ್ಮಿದ್ರೆ ಕೆಮ್ಮಷ್ಟೇ ಇರುತ್ತಾ? ನೆಗಡಿ ಜಡ್ಡು ಇದ್ರೆ ಕೆಮ್ಮು ಬರುತ್ತೆ ಚಲೋ. ಹಾಗೆ ಕೆಮ್ಮಿದ್ರೆ 1000 ರೂಪಾಯಿ ಇಡ್ಬೇಕಂದಾಗ ನೀವು 1 ದಿವಸ 2 ದಿವಸ ಆಸ್ಪತ್ರೆಗೆ ಇದೀರಿ, ನಿಮಗೆ ಗ್ಲುಕೋಸ್ ಏರಿಸಿದ್ದಾರೆ, ಆಸ್ಪತ್ರೆ ಬೆಡ್ ಚಾರ್ಜು, ಬ್ಲಡ್ ಚಾರ್ಜು, ಸ್ಕ್ಯಾನ್, ರಿಪೋರ್ಟ್, ಮೆಡಿಕಲ್ ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ? 10,000, 20,000, 30,000, 40,000 ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ. ಹೋದಾಗ ವಾಪಸ್ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಅರ್ಥ ಆಗ್ತಿದೆ? ಅಂದಾಗ ನಾವೊಂದು ಸೆಕ್ಯೂರಿಟಿ ಡಿಪಾಸಿಟ್ ಇಟ್ಟುಕೊಂಡಂಗೆ ನೀವು ನಿಮ್ಮ ಆರೋಗ್ಯಕ್ಕೆ ಒಂದು ಜೀವನದಾನವನ್ನು 2,100 ರೂಪಾಯಿ ಕೊಟ್ಟರೆ ಅದು ಇವತ್ತು ಕೊಟ್ಟರೆ ನಾಳೆ ಸಿಗೋದಿಲ್ಲ ನಿಮಗೆ. ಮತ್ತು ಇವತ್ತು ಕೊಟ್ಟು ನಾಳೆ ಹೋಗ್ಬಿಟ್ಟಿದ್ದೀವಿ ಅದ ಹಂಗಲ್ಲ. ಇವತ್ತು ಕೊಟ್ಟು 3 ತಿಂಗಳ ಅದನ್ನು ಕಳಿಬೇಕು. 3 ತಿಂಗಳ ನಂತರ ನೀವು ಆಸ್ಪತ್ರೆಗೆ ಹೋದಾಗ ನಿಮ್ಮ ಹಾಸ್ಪಿಟಲ್ ಖರ್ಚನ್ನು ನಮ್ಮ ಸಂಸ್ಥೆ ಕೊಡ್ತದೆ. 15,000 ರೂಪಾಯಿ ಕೊಡ್ತದೆ. ಎಷ್ಟು ಕೊಡ್ತದೆ? 15,000. ಲಾಭ ಆಗುತ್ತೆ, ರಕ್ಷಣೆ ಆಗುತ್ತೆ. ಮಾಡ್ಕೋಬೇಕೆ ಮಾಡ್ಕೊಬಿಡ್ತಾರೆ. ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತಲ್ಲ.